ಎಸ್, ಸದ್ಯಕ್ಕೆ ಇದನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಸಿನಿಮಾಗಳನ್ನು ಪ್ಲ್ಯಾನ್ ಆಗಿದೆ, ಹೇಗೆ ನಂತರ ದಿನಗಳಲ್ಲಿ ದೀಕ್ಷಿತ್ ಅವರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂತ? ನೆಕ್ಸ್ಟ್ ಸಿನಿಮಾ ಕಿಂಗ್ ಜಾಕಿ ಕ್ವೀನ್ ಅಂತ ತೆಲುಗು ಸಿನಿಮಾ SLVC ನಮ್ಮ ದಸರಾ ಪ್ರೊಡಕ್ಷನ್ಸಲ್ಲಿ ಅವ್ರ ಕೆಳಗೆ ಮಾಡಿದ್ದೀನಿ. ಆ್ಯಂಡ್ ಒಂದು ಮಲಯಾಳಂ ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಶಿವಣ್ಣ ಸರ್ ಜೊತೆ ಬೇಲ್ ಸಿನಿಮಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಪವನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಅಶೋಕ್ ಸರ್ ಸಿನಿಮಾ ಮಾಡ್ತಾಯಿದ್ದೀನಿ, ದಿಯಾ ಡೈರೆಕ್ಟರ್ ಸಿನಿಮಾ ಇನ್ನೊಂದು, ಅದು ಆಲ್ಮೋಸ್ಟ್ 50-60% ಶೂಟ್ ಆಗಿದೆ. ಆ ಸಿನಿಮಾ ನಡೀತಾ ಇದೆ. ಅದ್ರ ಜೊತೆ ಪ್ರೊಡಕ್ಷನ್ದು, ನನ್ನ ಪ್ರೊಡಕ್ಷನ್ದೇ ಒಂದು ವಿಡಿಯೋ ಅಂತ ಒಂದು ಸಿನಿಮಾ, ಅದರ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂಡ ನಡೀತಾ ಇದೆ. ಆ್ಯಂಡ್ SLVC ನಮ್ಮ ದಸರಾ ಪ್ರೊಡಕ್ಷನ್ಸ್ಗೆ ಅಂತ ನಂಗೆ ಹೋಮ್ ಬ್ಯಾನರ್ ಆಗಿಬಿಟ್ಟಿದೆ. ಅವ್ರು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದರೆ, ಅವ್ರ ಹತ್ರ ಯಾವುದೇ ಕಥೆ ಬಂದರೂ ಆ ಕಥೆಯಲ್ಲಿರುವಂಥ ಪಾತ್ರ ನೋಡಿ ದೀಕ್ಷಿತ್ ಮಾಡ್ಬೋದು ಅಂಥೇಳಿ ನನ್ನ ಹತ್ರ ಕಳಿಸ್ತಾರೆ ಫಸ್ಟು. ಸೊ ಅವ್ರಿಗೆ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, KGQ ರಿಲೀಸ್ಗೆ ರೆಡಿ ಇದೆ, ಅದಲ್ಲದೆ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಸಿನಿಮಾಗಳು ಇವಾಗ ಸದ್ಯದಲ್ಲಿ ಕೈಯಲ್ಲಿದೆ. ಖಂಡಿತ ಒಳ್ಳೆಯದಾಗಲಿ. ಇದೆಲ್ಲರ ಜೊತೆಗೆ ಒಂದು ಫೈನಲ್ ಪ್ರಶ್ನೆ. ವಿಜಯ್ ದೇವರಕೊಂಡ ಅವರು ರಶ್ಮಿಕ್ ಅವರು ಸದ್ಯದಲ್ಲೇ ವೈವಾಹಿಕ ಜೀವನಕ್ಕೆ ಕೂಡ ಕಾಲಿಡ್ತಾರೆ. ಸೊ ಅದು ಮೊನ್ನೆ ನಿಮ್ಮ ಗರ್ಲ್ ಫ್ರೆಂಡ್ ಸಿನಿಮಾ ಸಕ್ಸಸ್ ಮೀಟಲ್ಲಿ ಅವರೊಂದು ಕಿಸ್ ಮಾಡಿದಂಥ ವಿಡಿಯೋ ಕೂಡ ವೈರಲ್ ಆಗ್ತಾಯಿತ್ತು. ಆ ಬಗ್ಗೆ, ಮದುವೆ ಬಗ್ಗೆ ಏನಾದರೂ ಮಾತಾಡಿದ್ದು, ಶೇರ್ ಮಾಡಿದ್ದು ಘಟನೆಗಳು ನೆನಪಿದೆಯಾ? ನನಗೇನು ಶೇರ್ ಮಾಡಿಲ್ಲ ಸರ್. ನಾನು ಒಂದು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಕೋ ಆ್ಯಕ್ಟರ್ಸ್ನ ಪರ್ಸ್ನಲ್ ಸ್ಪೇಸ್ ಇದೆಯಲ್ಲ, ಅದು ಅವ್ರ ಸ್ಪೇಸ್, ಅದರೊಳಗೆ ನಾವು ಹೋಗಬಾರ್ದು. ದಟ್ ಈಸ್ ಹೌ ನಾವು ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಡೋ ರೀತಿ. ಅವ್ರು ನನ್ನ ಪರ್ಸ್ನಲ್ ಸ್ಪೇಸಿಗೆ ಬರಲ್ಲ, ನಾನು ಅವ್ರ ಪರ್ಸ್ನಲ್ ಸ್ಪೇಸ್ಗೆ ಹೋಗಲ್ಲ. ಸೊ ಹಾಗಾಗಿ ಅವ್ರ ವೈಯಕ್ತಿಕ ಜೀವನದಲ್ಲಿ ಏನು ನಡೀತಿದೆಯೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರಂತಲ್ಲ, ನಾನು ಯಾವುದೇ ಕೋ ಆರ್ಟಿಸ್ಟ್ಗಳನ್ನ ನೋಡಿದ್ರು ನೀವು, ಅವರ ವೈಯಕ್ತಿಕ ಜೀವನದ ಬಗ್ಗೆ ನನಗೆ ಯಾವುದೇ ಥರದ ಆಸಕ್ತಿ ಇರಲ್ಲ. ನಾನು ಏನೇ ಮಾತಾಡಿದ್ರು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ಎಸ್, ಫೈನಲಿ ಇನ್ನೇನು ಕೆಲವು ದಿನಗಳಲ್ಲಿ ಥಿಯೇಟ್ರಿಗೆ ಬರ್ತಾ ಇದೆ, ಏನು ಹೇಳ್ತೀರಿ ನಿಮ್ಮದೇ ಆಗಿರ್ತಕ್ಕಂಥ ಜನರಿಗೆ? ನವೆಂಬರ್ 21 ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ನಾನು ಮಾತು ಕೊಟ್ಟ ಹಾಗೆ ಬೇರೆ ಜಾನರ್ ಸಿನಿಮಾ, ಬೇರೆ ಪಾತ್ರದ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಹಿಂದಿನ ಸಿನಿಮಾಗಳನ್ನ ನೋಡಿ, ಬ್ಲಿಂಕ್, ದಿಯಾ, ಈ ಸಿನಿಮಾಗಳನ್ನ ನೋಡಿ ಥಿಯೇಟ್ರಲ್ಲಿ ಮಿಸ್ ಮಾಡಿದವರು, OTTಲಿ ನೋಡಿದವರು ನನಗೆ ಮಾತು ಕೊಟ್ಟಿದ್ರಿ, ನಿಮ್ಮ ಮುಂದಿನ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡ್ತೀನಿ ಅಂತ. ಆ ದಿನ ಇವತ್ತು ಬಂದಿದೆ. ಸೊ ಮೊದಲ 3 ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಈ ಸಿನಿಮಾದ ಗೆಲುವು ಬಹಳ ಬಹಳ ಮುಖ್ಯ. ಯಾಕಂತಂದರೆ ಹೊರಗಡೆ ಹೋಗಿ ಅಲ್ಲಿ ಸಿನಿಮಾ ಮಾಡಿ, ಅಲ್ಲಿನ ಜನರ ಮನ್ನಣೆ ತೊಗೊಂಡು ಅವ್ರ ಪ್ರೀತಿ ಪಾತ್ರರಾಗಿ ಅಲ್ಲಿ ಅವಕಾಶ ಸಿಕ್ಕಿದಾಗ ಖುಷಿ ಆಗುತ್ತೆ, ಇಲ್ಲ ಅಂತಲ್ಲ, ಒಬ್ಬ ಕಲಾವಿದನಿಗೆ ಬೇಕಾಗಿರೋದು ಅದೇನೆ. ಆದರೆ ನಮ್ಮ ಮನೇಲೂ ಆ ಪ್ರೀತಿ ಸಿಕ್ಕಿದ್ರೆ, ನಮ್ಮ ಮನೇಲೂ ಆ ಒಂದು ಖುಷಿ ಸಿಕ್ಕಿದ್ರೆ ಅದರಲ್ಲಿ ಸಿಗೋ ತೃಪ್ತಿ ಬೇರೆ. ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲೋದು ನನಗೆ, ನನ್ನ ತಂಡಕ್ಕೆ ಬಹಳ ಮುಖ್ಯ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ದೀಕ್ಷಿತ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ದೀಕ್ಷಿತ್ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಒಂದು ದೊಡ್ಡ ಸಕ್ಸಸ್ ಸಿಕ್ಕರೂ ಕೂಡ ನಮ್ಮ ಜನರು, ನಮ್ಮ ಮನೆಯ ಜನರು ನಮ್ಮ ಇಲ್ಲಿನ ಸಿನಿಮಾಗಳನ್ನು ಕೂಡ ಒಪ್ಕೊಂಡಾಗ ಇನ್ನೂ ಖುಷಿ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.